ಕುಲುಮಲೆ ಎಂಬ ಒಂದು ದಟ್ಟ ಕಾಡಿಗೆ ಟ್ರಕ್ಕಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿದ್ದ ಜನರು ತುಂಬಾನೇ ನಿಗೂಢವಾಗಿ ಸಾವನ್ನಪ್ತಿರ್ತಾರೆ. ಅಷ್ಟಕ್ಕೂ ಆ ಕಾಡಿನಲ್ಲಿ ಅಡಗಿರುವ ಮಿಸ್ಟರಿ ಆದ್ರೂ ಏನೆಂಬುದನ್ನ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಪೇಚಿ ಎಂಬ ಹಾರರ್ ಥ್ರಿಲ್ಲರ್ ಚಿತ್ರವನ್ನ ನೋಡುವುದರ ಮೂಲಕ ತಿಳಿದುಕೊಳ್ಳುತ್ತಾ ಹೋಗೋಣ. ಚಿತ್ರದ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕುಲುಮಲೆ ಎಂಬ ಊರಿನ ಒಂದು ದಟ್ಟ ಕಾಡಿಗೆ ರಾಮ್ ಹಾಗೂ ಕಾವ್ಯ ಎಂಬ ಕಪಲ್ಸ್ ಟ್ರಕ್ಕಿಂಗ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಕಾಡಿನ ಒಳಗಡೆ ನಡೆದು ಸುಸ್ತಾಗಿ ಕೊನೆಗೆ ಅಲ್ಲೇ ಒಂದು ಟೆಂಟ್ ಅನ್ನ ಹಾಕೊಂಡು ಕ್ಯಾಂಪ್ ಫೈರ್ ಹಾಕಿ ಮಾತನಾಡ್ತಾ ಕೂತಿರ್ತಾರೆ. ಸ್ವಲ್ಪ ಸಮಯದ ನಂತರ ಕ್ಯಾಂಪ್ ಫೈರ್ ಗೆ ಅಂತ ತಂದಿದ್ದ ಕಟ್ಟಿಗೆ ಖಾಲಿಯಾದ ಕಾರಣ ರಾಮ್ ತನ್ನ ಹೆಂಡತಿಗೆ ಅಲ್ಲೇ ಇರುವುದಕ್ಕೆ ಹೇಳಿ ಕಟ್ಟಿಗೆ ತರೋದಕ್ಕೆ ಅಂತ ಹೊರಡ್ತಾನೆ. ಸ್ವಲ್ಪ ದೂರ ಬಂದ ನಂತರ ಒಂದು ದೊಡ್ಡ ಮರದಲ್ಲಿ ಒಣಗಿರುವ ಕೊಂಬೆ ಕಾಣಿಸುತ್ತೆ. ರಾಮ್ ಮರ ಹತ್ತಿ ಅದನ್ನ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಆತ ಆ ಮರದ ಬಳಿ ಹೋಗುವಾಗ್ಲೇನೆ ಮರದ ಸುತ್ತ ರಾಮ್ಗೆ ತ್ರಿಶೂಲ ನೆಟ್ಟಿರೋದು ಕಾಣಿಸಿರುತ್ತೆ. ಆದರೂ ಕೂಡ ಆತ ಇಗ್ನೋರ್ ಮಾಡಿ ಕೊಂಬೆ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆ ಮರದ ಕೊಂಬೆಯನ್ನ ಕಟ್ ಮಾಡುತ್ತಿರುವಾಗಲೇ ಅದರ ಒಳಗಡೆ ವಿಚಿತ್ರವಾದ ಹಾಗೂ ವಿಕಾರವಾದ ಒಂದು ಗೊಂಬೆಯನ್ನ ಮಂತ್ರಿಸಿ ಇಟ್ಟಿರ್ತಾರೆ. ಆ ಗೊಂಬೆ ರಾಮ್ನ ಮುಂದೆನೆ ಬಂದು ಬಿದ್ದು ಬಿಡುತ್ತೆ. ಇದನ್ನ ನೋಡಿದ ರಾಮ್ಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಆ ಗೊಂಬೆ ಅಷ್ಟೊಂದು ವಿಕಾರವಾಗಿರುತ್ತೆ. ಅಷ್ಟರಲ್ಲೇ ರಾಮ್ನ ಮುಂದೆ ಒಂದು ಭಯಾನಕ ಆತ್ಮ ಕಾಣಿಸಿಕೊಳ್ಳುತ್ತೆ. ಹೆದರಿಕೊಂಡ ರಾಮ್ ಕಿರುಚುತ್ತಾ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಈತ ಎಷ್ಟೇ ಕೂಗಾಡಿದ್ರು ಕೂಡ ಕಾವ್ಯಕ್ಕೆ ಅದು ಕೇಳಿಸೋದೇ ಇಲ್ಲ. ಯಾಕಂದ್ರೆ ಆಕೆ ಇಯರ್ ಫೋನ್ ಹಾಕಿಕೊಂಡು ಸಾಂಗ್ಸ್ ಅನ್ನ ಕೇಳ್ತಾ ಕೂತಿರ್ತಾಳೆ. ಕೊನೆಗೆ ಆತ್ಮ ರಾಮ್ನನ್ನ ತುಂಬಾನೇ ಕ್ರೂರವಾಗಿ ಕೊಂದು ಬಿಡುತ್ತೆ. ತುಂಬಾ ಹೊತ್ತಾದ್ರೂ ಕೂಡ ರಾಮ್ ವಾಪಸ್ ಬರ್ಲೇ ಇಲ್ವಲ್ಲ ಅಂತ ಕಾವ್ಯ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ರಾಮ್ ಆಕೆಗೆ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಆಗ ಅಲ್ಲೇ ಬಿದ್ದಿದ್ದ ಆ ವಿಕಾರವಾದ ಗೊಂಬೆಯನ್ನ ಕೈಗೆತ್ತಿಕೊಳ್ತಾಳೆ. ಇದ್ದಕ್ಕಿದ್ದ ಹಾಗೆ ಆಕೆಯ ಮುಂದೆ ಕೂಡ ಪ್ರತ್ಯಕ್ಷ ಆದ ಆತ್ಮ ಆಕೆಯನ್ನ ಕೂಡ ಕ್ರೂರವಾಗಿ ಸಾಯಿಸಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕುಲುಮಲೈ ಫಾರೆಸ್ಟ್ ನಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಕೆಲಸ ಮಾಡ್ತಿರುವ ಮಾರ ಎಂಬ ವ್ಯಕ್ತಿಯನ್ನ ನೋಡ್ತೀವಿ. ಈತ ಆ ಕಾಡಿಗೆ ಟ್ರಕ್ಕಿಂಗ್ ಅಂತ ಬರ್ತಿದ್ದ ಜನಗಳಿಗೆ ಪಾರ್ಟ್ ಟೈಮ್ ಟೂರಿಸ್ಟ್ ಗೈಡ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾನೆ. ಈ ಮಾರಾಗೆ ಹೆಂಡತಿ ಹಾಗೂ ಒಬ್ಬಳು ಮಗಳು ಕೂಡ ಇರ್ತಾಳೆ. ಮರುದಿನ ಬೆಳಿಗ್ಗೆ ಅದೇ ಕಾಡಿಗೆ ಚರಣ್, ಮೀರಾ, ಜರ್ರಿ, ಸೇತು ಹಾಗೂ ಚಾರು ಎಂಬ 5 ಜನ ಹುಡುಗ ಹಾಗೂ ಹುಡುಗಿಯರು ಟ್ರಕ್ಕಿಂಗ್ ಗೆ ಬರ್ತಾರೆ. ಮಾರ 5 ಜನಕ್ಕೆ ಗೈಡ್ ಆಗಿ ಆ ಕಾಡಿಗೆ ಕರೆದುಕೊಂಡು ಹೊರಡ್ತಾನೆ. ನಂತರ ಎಲ್ಲರೂ ಕಾರಿನಲ್ಲಿ ಕಾಡಿನ ಬಳಿಗೆ ಹೋಗಿ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿ ನಡೆದುಕೊಂಡು ಕಾಡಿನ ಒಳಗಡೆ ಹೊರಡುತ್ತಾರೆ. ಇವರು ಕಾಡಿನ ಒಳಗಡೆ ಹೋಗ್ತಿರೋದನ್ನ ಅಲ್ಲಿಗೆ ಬಂದಿದ್ದ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ನೋಡ್ತಿರೋದನ್ನ ನಾವು ನೋಡ್ತೀವಿ. ಮಾರ ಇವರನ್ನೆಲ್ಲ ಕರೆದುಕೊಂಡು ಕಾಡಿನ ಒಳಗಡೆ ಹೋಗೋದಕ್ಕೂ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾನೆ. ಆತ ಕಾಡಿನ ಒಳಗಡೆ ನಿಮಗೆ ಟ್ರಕ್ಕಿಂಗ್ ಮಾಡೋದಕ್ಕೇನೋ ಪರ್ಮಿಷನ್ ಇದೆ, ಆದ್ರೆ ನಾನು ಹೇಳುವ ಒಂದಷ್ಟು ಜಾಗಗಳಿಗೆ ಮಾತ್ರ ನೀವು ಹೋಗುವ ಹಾಗಿಲ್ಲ ಅಂತ ಹೇಳ್ತೇನೆ. ಈ ಮಾರ ಕಾಡಿನ ಒಳಗಡೆ ಹೋಗ್ತಿರುವ ವಿಷಯ ಇವನ ಹೆಂಡತಿಗೆ ಗೊತ್ತಾಗಿ ಆಕೆ ತಕ್ಷಣವೇ ಕಾಲ್ ಮಾಡಿ, ನೀವು ಕಾಡಿನ ಒಳಗಡೆ ಹೋಗ್ತಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಕುತ್ತಿಗೆಯಲ್ಲಿರುವ ತಾಯಿತವನ್ನ ಮಾತ್ರ ತೆಗಿಬೇಡಿ ಅಂತ ಪದೇ ಪದೇ ಹೇಳ್ತಾಳೆ. ಹೀಗೆ ಸುಮಾರು ಅರ್ಧ ಗಂಟೆ ನಡೆಯುತ್ತಾ ಕಾಡಿನ ಒಳಗಡೆ ಬಂದಾಗ ಅಲ್ಲಿ ಒಂದು ನದಿ ಸಿಗುತ್ತೆ. ಖುಷಿಯಾದ ಮೀರಾ ಹಾಗೂ ಚಾರು ನದಿಯಲ್ಲಿ ಆಟವಾಡ್ತಾ ಜೋರಾಗಿ ಕಿರುಚಾಡ್ತಾರೆ. ಇದನ್ನ ನೋಡಿದ ಮಾರ ತಕ್ಷಣವೇ ಅಲ್ಲಿಗೆ ಬಂದು, ಮೇಡಮ್ ದಯವಿಟ್ಟು ಕೂಗಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಜರ್ರಿ ಸಿಗರೇಟ್ ಸೇದುತ್ತಾ ನಿಂತಿರ್ತಾನೆ. ಚಾರು ಅವನಿಗೆ ತಮಾಷೆ ಮಾಡುತ್ತಾ ಒಂದು ಕಲ್ಲನ್ನ ಎಸಿತಾಳೆ. ಆದ್ರೆ ಆ ಕಲ್ಲು ಅವನ ಪಕ್ಕದಲ್ಲೇ ಇದ್ದ ಒಂದು ಪೊದೆಗೆ ಬಿದ್ದು ಜೋರಾದ ಶಬ್ದ ಆಗುತ್ತೆ. ಅಷ್ಟು ಜೋರಾಗಿ ಬಂದ ಆ ಶಬ್ದ ಏನು ಅಂತ ಆಶ್ಚರ್ಯವಾಗಿ ಎಲ್ಲರೂ ಆ ಪೊದೆಯ ಹತ್ತಿರ ಹೋಗ್ತಿದ್ದ ಹಾಗೆ ಮಾರ ಜೋರಾಗಿ ಕೂಗ್ತಾನೆ. ದಯವಿಟ್ಟು ಯಾರು ಮುಂದೆ ಹೋಗ್ಬೇಡಿ, ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ ಅಂತ ವಾರ್ನ್ ಮಾಡ್ತಾನೆ. ಆದರೂ ಕೂಡ ಇವರೆಲ್ಲ ಮುಂದೆ ಹೋಗಿ ಆ ಪೊದೆಯನ್ನ ಸರಿಸಿ ನೋಡಿದಾಗ ಅಲ್ಲಿ ಸುತ್ತಲೂ ಸಾಕಷ್ಟು ಗಂಟೆಗಳು ಕಾಣಿಸುತ್ತವೆ ಹಾಗೂ ಪಕ್ಕದಲ್ಲೇ ಮುಂದೆ ಪ್ರವೇಶ ಇಲ್ಲ ಅಂತ ಸೈನ್ ಬೋರ್ಡ್ ಇರೋದು ಕೂಡ ಕಾಣಿಸುತ್ತೆ. ಇದನ್ನ ನೋಡಿದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇಷ್ಟು ದಟ್ಟ ಕಾಡಿನ ಮಧ್ಯ ಈ ಗಂಟೆಗಳು ಯಾಕಿವೆ ಹಾಗೂ ಸೈನ್ ಬೋರ್ಡ್ ಅನ್ನ ಯಾರು ಹಾಕಿದ್ರು ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಮಾರಾಗೆ ತುಂಬಾನೇ ಕೋಪ ಬರುತ್ತೆ. ಆತ ಎಲ್ಲರಿಗೂ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ಅವರೆಲ್ಲ ನೀವು ಪದೇ ಪದೇ ಮುಂದೆ ಹೋಗ್ಬಿಡಿ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಕಾರಣ ಕೇಳ್ತಾರೆ. ಆಗ ಆ ಮರ, ಮೇಡಮ್ ನಮ್ಮ ಊರಿನ ಹಿರಿಯರು ಸುಮ್ಮನೆ ಈ ಸೈನ್ ಬೋರ್ಡ್ ಅನ್ನ ಹಾಕಿಲ್ಲ, ಇಲ್ಲಿಂದ ಮುಂದೆ ಭಯಾನಕ ಆತ್ಮಗಳು ಇದೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾನೆ. ಕೊನೆಗೆ ಚರಣ್ ಎಲ್ಲರನ್ನ ಕರೆದುಕೊಂಡು ಇವರು ಹೋಗಬೇಕು ಅಂತ ಅಂದುಕೊಂಡಿದ್ದ ವ್ಯೂ ಪಾಯಿಂಟ್ ಅನ್ನ ತಲುಪ್ತಾರೆ. ಎಲ್ಲರೂ ಆ ಬೆಟ್ಟವನ್ನೆಲ್ಲ ಸುತ್ತಾಡಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿಕೊಳ್ತಾರೆ. ನಡೆದು ತುಂಬಾನೇ ಟೈರ್ಡ್ ಆಗಿದ್ದ ಕಾರಣ ಆ ರಾತ್ರಿ ಅಲ್ಲೇ ಸ್ಟೇ ಆಗೋಣ ಅಂತ ಎಲ್ಲರೂ ಟೆಂಟ್ ಗಳನ್ನ ಹಾಕಿಕೊಳ್ತಾರೆ. ಸರಿ, ಸ್ವಲ್ಪ ದೂರ ಬಂದು ನೇಚರ್ ಫೋಟೋಸ್ ಗಳನ್ನ ಕ್ಲಿಕ್ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಬಂದು ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತಿದ್ದಾಗ ಶಾಕಿಂಗ್ಲಿ ಒಂದು ಮರದ ಹಿಂದೆ ಒಂದು ಭಯಾನಕ ಆಕೃತಿ ಕಾಣಿಸುತ್ತೆ. ಇದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ಜೆರ್ರಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಎಲ್ಲರೂ ಇದ್ದ ಜಾಗಕ್ಕೆ ಬಂದು, ನಾನು ಒಂದು ಮರದ ಹಿಂದೆ ಒಂದು ಭಯಾನಕ ಆಕೃತಿಯನ್ನ ನೋಡಿದೆ ಅಂತ ಎಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರ್ಯಾರು ಇವನ ಮಾತನ್ನ ನಂಬೋದೇ ಇಲ್ಲ. ಮತ್ತೊಂದು ಕಡೆ ಸೇತು ಹಾಗೂ ಚಾರು
ಕಾಡಿನ ಒಳಗಡೆ ವಾಕ್ ಮಾಡ್ತಿದ್ದಾಗ ದೂರದಲ್ಲಿ ಒಂದು ಹಳೆಯ ಪಾಳು ಬಿದ್ದಿದ್ದ ಮನೆ ಕಾಣಿಸುತ್ತೆ. ಇಬ್ಬರು ತುಂಬಾನೇ ಕ್ಯೂರಿಯಸ್ ಆಗಿ ಆ ಭಯಾನಕವಾಗಿದ್ದ ಮನೆಯ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಹೊರಡ್ತಾರೆ. ಶಾಕಿಂಗ್ಲಿ ಈ ಹಿಂದೆ ರಾಮ್ ಹಾಗೂ ಕಾವ್ಯಳನ್ನ ಸಾಯಿಸಿದ್ದ ಅದೇ ವಿಚಿತ್ರ ಹಾಗೂ ಭಯಾನಕವಾದ ಗೊಂಬೆ ಅಲ್ಲಿರುತ್ತೆ. ಚಾರು ಆ ಗೊಂಬೆಯನ್ನ ತನ್ನ ಕೈಗೆ ಎತ್ತಿಕೊಳ್ತಿದ್ದ ಹಾಗೆ ಅದು ಒಂದು ಭಯಾನಕ ಹಾಗೂ ವಿಕಾರವಾದ ಮುದುಕಿಯಾಗಿ ಕನ್ವರ್ಟ್ ಆಗಿ ಬಿಡುತ್ತೆ. ಒಂದೇ ಸಾರಿ ಬೆಚ್ಚಿ ಬಿದ್ದ ಚಾರು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣವೇ ಇಬ್ಬರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಉಳಿದವರು ಸೇತು ಹಾಗೂ ಚಾರು ಕಾಡಿನ ಒಳಗಡೆ ಹೋಗಿ ತುಂಬಾನೇ ಹೊತ್ತಾಯ್ತಲ್ಲ, ಅವರಿಬ್ರು ಏನಾದ್ರು ಅಂತ ನೋಡೋದಕ್ಕೆ ಹೋಗ್ತಾರೆ. ಆದ್ರೆ ಇವರಿಗೆ ಅವರಿಬ್ರು ಸಿಗೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ತಮ್ಮ ಟೆಂಟ್ ಬಳಿ ವಾಪಸ್ ಬಂದು ನೋಡಿದ್ರೆ ಆಗಲೇ ಸೇತು ಹಾಗೂ ಚಾರು ಅಲ್ಲಿಗೆ ಬಂದಿರ್ತಾರೆ. ಈಗ ಇಲ್ಲಿಗೆ ಬಂದಾಗಿನಿಂದ ನಡೀತಿರುವ ವಿಚಿತ್ರ ಘಟನೆಗಳನ್ನ ನೋಡಿದ ಮಾರ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹಲವಾರು ವರ್ಷಗಳ ಹಿಂದೆ ಮಾರನ ಮುತ್ತಜ್ಜನ ಸಮಯದಲ್ಲಿ ಆ ಊರಲ್ಲಿ ಒಬ್ಬಳು ವಯಸ್ಸಾದ ಮಾಟಗಾತಿ ಇರ್ತಾಳೆ. ಆಕೆಗೆ ಮತ್ತಷ್ಟು ವಿಶೇಷವಾದ ಶಕ್ತಿಗಳನ್ನ ಪಡೆದುಕೊಳ್ಳಬೇಕು ಅಂತ ಆಸೆಯಾಗಿ ಕೇರಳಕ್ಕೆ ಹೋಗಿ ಮತ್ತಷ್ಟು ಮಾಟ ಮಂತ್ರಗಳನ್ನ ಕಲಿತುಕೊಂಡು ಬಂದಿರ್ತಾಳೆ. ವಾಪಸ್ ಊರಿಗೆ ಬಂದ ನಂತರ ಯಾರು ಕೂಡ ಓಡಾಡದ ಆ ಕಾಡಿನ ಒಳಗಡೆ ಒಂದು ಒಂಟಿ ಮನೆಯನ್ನ ಕಟ್ಟಿಸಿಕೊಳ್ತಾಳೆ. ನಂತರ ಪಿಶಾಚಿಗಳ ಕಡೆಯಿಂದ ವಿಶೇಷವಾದ ಶಕ್ತಿಗಳನ್ನ ಪಡೆದುಕೊಳ್ಬೇಕು ಅಂತ ಆ ಊರಲ್ಲಿದ್ದ ಚಿಕ್ಕ ಮಕ್ಕಳನ್ನ ನರಬಲಿ ಕೊಡೋದಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಕಟ್ಟಿಗೆ ಕಡಿಯೋದಕ್ಕೆ ಅಂತ ಬಂದಿದ್ದ ಅದೇ ಊರಿನ ವ್ಯಕ್ತಿ ಇದನ್ನ ನೋಡಿ ಆ ಊರಿನ ಮುಖ್ಯಸ್ಥನಿಗೆ ಇನ್ಫಾರ್ಮ್ ಮಾಡಿಬಿಡ್ತಾನೆ. ಈಗ ಊರಿನ ಜನರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ರಾತ್ರಿ ಹೊತ್ತು ಆ ಮುದುಕಿಯ ಮನೆಗೆ ಗೊತ್ತಾಗದ ಹಾಗೆ ಹೋಗಿ ಆಕೆಯನ್ನ ಹೊಡೆದು ಸಾಯಿಸಿ ಬಿಡ್ತಾರೆ. ನಂತರ ಒಬ್ಬ ಸ್ವಾಮೀಜಿಯನ್ನ ಕರೆದುಕೊಂಡು ಬಂದು ಆ ಮಾಟಗಾತಿಯ ಒಂದು ಗೊಂಬೆಯನ್ನ ಮಾಡಿ ಆ ಗೊಂಬೆ ಒಳಗಡೆ ಆ ಮಾಟಗಾತಿಯ ಆತ್ಮವನ್ನ ದಿಗ್ಬಂಧನ ಮಾಡ್ತಾರೆ. ನಂತರ ಕಾಡಿನ ಒಳಗಡೆ ಯಾರು ಓಡಾಡದ ಜಾಗದಲ್ಲಿದ್ದ ಒಂದು ಮರದ ಒಳಗಡೆ ಆ ಗೊಂಬೆಯನ್ನ ಮುಚ್ಚಿಡ್ತಾರೆ ಹಾಗೂ ಆ ಮರದ ಬಳಿ ಯಾರು ಕೂಡ ಓಡಾಡಬಾರದು ಅಂತ ಸುತ್ತಲೂ ತ್ರಿಶೂಲಗಳನ್ನ ನೆಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಂದು ರೀತಿ ದಿಗ್ಬಂಧನವನ್ನ ಕ್ರಿಯೇಟ್ ಮಾಡ್ತಾರೆ. ಸ್ನೇಹಿತರೆ, ಇದೇ ಜಾಗಕ್ಕೇನೆ ಮಾರ ಬೇಡ ಅಂದರೂ ಕೂಡ ಚರಣ್ ಹಾಗೂ ಅವನ ಫ್ರೆಂಡ್ಸ್ ಗಳು ಹೋಗಿದ್ದು. ಈಗ ಪ್ರೆಸೆಂಟ್ ನಲ್ಲಿ ಮಾರ ಈಗ ನಡೀತಿರೋದನ್ನ ನೋಡಿದ್ರೆ ಆ ಮಾಟಗಾತಿ ಆತ್ಮ ಮತ್ತೆ ಹೊರಗಡೆ ಬಂದಂತೆ ಕಾಣಿಸ್ತಿದೆ. ನಾವಿನ್ನು ತಡ ಮಾಡೋದು ಬೇಡ, ತಕ್ಷಣವೇ ಈ ಕಾಡಿನಿಂದ ಹೊರಗಡೆ ಹೊರಟೋಗೋಣ ಅಂತ ಹೇಳ್ತೇನೆ. ಅದೇ ಸಮಯಕ್ಕೆ ಮಾರ ಹಾಗೂ ಚರಣ್ಗೆ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ಇಬ್ಬರು ಕಪಲ್ಸ್ ಗಳನ್ನ ನೋಡಿದ್ವಿ ಅಲ್ಪ. ಅವರ ಗೋಪ್ರೋ ಕ್ಯಾಮೆರಾ ಸಿಗುತ್ತೆ. ಇಂತ ದಟ್ಟ ಕಾಡಿನ ಒಳಗಡೆ ಈ ಕ್ಯಾಮ್ರಾ ಹೇಗೆ ಬಂತು ಅಂತ ಆಶ್ಚರ್ಯ ಆಗುತ್ತೆ. ಆ ಕ್ಯಾಮ್ರಾದ ಒಳಗಡೆ ಏನಿದೆ ಅಂತ ವಿಡಿಯೋಸ್ ಗಳನ್ನ ಪ್ಲೇ ಮಾಡಿ ನೋಡಿದಾಗ ಶಾಕಿಂಗ್ಲಿ ರಾಮ್ ಹಾಗೂ ಕಾವ್ಯಳನ್ನ ಆ ಮಾಟಗಾತಿ ಆತ್ಮ ಭೀಕರವಾಗಿ ಕೊಲೆ ಮಾಡಿರುವ ವಿಡಿಯೋಸ್ ಗಳು ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋಸ್ ಗಳನ್ನ ನೋಡಿದ ಇವರಿಬ್ಬರಿಗೆ ಮತ್ತಷ್ಟು ಹೆದರಿಕೆ ಆಗುತ್ತೆ. ತಕ್ಷಣವೇ ಎಲ್ಲರೂ ಆ ಕಾಡಿನಿಂದ ಆದಷ್ಟು ಬೇಗ ಹೊರಗಡೆ ಹೋಗಿ ಬಿಡೋಣ ಅಂತ ಲಗೇಜ್ ಗಳನ್ನ ರೆಡಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಚಾರು ವಿಚಿತ್ರವಾಗಿ ವರ್ತಿಸುತ್ತಾ ಕಾಡಿನ ಒಳಗಡೆ ಓಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದ ಮೀರಾ ಹಾಗೂ ಚರಣ್ ಆಕೆಯನ್ನ ತಡೆಯೋದಕ್ಕೆ ಅಂತ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾಡಿನ ಒಳಗಡೆ ಸ್ವಲ್ಪ ದೂರ ಹೋದ ಚಾರು ವಿಚಿತ್ರವಾಗಿ ಶಬ್ದ ಮಾಡ್ತಾ ನಿಂತಿರ್ತಾಳೆ. ಚರಣ್ ಹತ್ತಿರ ಹೋಗಿ ನೋಡಿದ್ರೆ ಚಾರು ಮುಖ ತುಂಬಾನೇ ಭಯಾನಕವಾಗಿ ಬದಲಾಗಿರುತ್ತೆ. ಚಾರು ಅಂತ ಕೂಗುತ್ತಿರುವಾಗಲೇ ಆ ಮಾಟಗಾತಿ ಆತ್ಮ ಚಾರುಳನ್ನ ಕಾಡಿನ ಒಳಗಡೆ ಎಳೆದುಕೊಂಡು ಹೊರಟು ಹೋಗುತ್ತೆ. ಇದನ್ನ ನೋಡಿ ಮತ್ತಷ್ಟು ಹೆದರಿಕೊಂಡ ಉಳಿದವರು ಅಲ್ಲಿಂದ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಂತ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ತಪ್ಪಿಸಿಕೊಂಡು ಓಡುವ ಬರದಲ್ಲಿ ಮೀರಾ ಗ್ರೂಪ್ ನಿಂದ ಬೇರೆಯಾಗಿ ಬಿಡ್ತಾಳೆ. ಈಗ ಮೀರಾಳನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲದೆ ಎಲ್ಲರೂ ಆಕೆಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಅದೇ ಪಾಳು ಬಿದ್ದಿದ್ದ ಮನೆಯ ಒಳಗಡೆ ಮೀರಾ ನಿಂತಿರೋದನ್ನ ಚರಣ್ ನೋಡ್ತಾನೆ. ಸ್ನೇಹಿತರೆ, ಇಲ್ಲಿ ಮೀರಾಳನ್ನ ನೋಡ್ತಿದ್ದ ಹಾಗೆ ನಮಗೆ ಗೊತ್ತಾಗುತ್ತೆ ಆಕೆ ಆ ಆತ್ಮಕ್ಕೆ ಪೊಸೆಸ್ ಆಗಿದ್ದಾಳೆ ಅಂತ. ಚರಣ್ ಮೀರಾಳನ್ನ ಕಾಪಾಡೋದಕ್ಕೆ ಅಂತ ಹೆದರಿಕೊಳ್ಳುತ್ತಲೇ ಆ ಮನೆಯ ಒಳಗಡೆ ಹೋಗ್ತಾನೆ. ಕೊನೆಗೆ ಹೇಗೋ ಮಾಡಿ ಮೀರಾಳನ್ನ ಕಾಪಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಆ ಮಾಟಗಾತಿ ಆತ್ಮ ಎಲ್ಲರಿಗೂ ತೊಂದರೆ ಕೊಡ್ತಿದ್ರೆ ಮಾರಾಗೆ ಮಾತ್ರ ಅದು ತೊಂದರೆ ಕೊಡ್ತಿರೋದಿಲ್ಲ. ಯಾಕಂದ್ರೆ ಮಾರನ ಕುತ್ತಿಗೆಯಲ್ಲಿ ಈತ ಕಟ್ಟಿಕೊಂಡಿರುವ ವಿಶೇಷವಾದ ತಾಯ್ತ ಇರುತ್ತೆ. ಅದೇ ಸಮಯಕ್ಕೆ ಮತ್ತೆ ಆ ಮಾಟಗಾತಿಯ ಆತ್ಮ ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡಿ ಮೀರಾಳನ್ನ ಮತ್ತೆ ಸಪರೇಟ್ ಮಾಡಿ ಬಿಡುತ್ತೆ. ಈಗ ಮತ್ತೆ ಮಾರ ಹಾಗೂ ಚರಣ್ ಮೀರಾಳನ್ನ ಕೂಗುತ್ತಾ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಅವರ ಮುಂದೆ ಪ್ರತ್ಯಕ್ಷ ಆದ ಆ ಮಾಟಗಾತಿಯ ಆತ್ಮ ಚರಣ್ ಅನ್ನ ಸಾಯಿಸೋದಕ್ಕೆ ಅಂತ ಹೋಗುತ್ತೆ. ಅಷ್ಟರಲ್ಲೇ ಮಾರ ತನ್ನ ಬಳಿ ಇದ್ದ ಆ ತಾಯಿತವನ್ನ ಚರಣ್ ಅನ್ನ ಕಾಪಾಡೋದಕ್ಕೆ ಅಂತ ಅವನ ಕಡೆ ಎಸಿತಾನೆ. ಆದ್ರೆ ಮಾಟಗಾತಿಯ ಆತ್ಮ ಕೊನೆಗೆ ಮಾರನನ್ನೇ ಸಾಯಿಸಿ ಬಿಡುತ್ತೆ. ಹೀಗೆ ಮಾರನನ್ನ ಕೂಡ ಸೇರಿ ಚರಣ್ ಜೊತೆ ಬಂದಿದ್ದ ಒಬ್ಬೊಬ್ಬರೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಚರಣ್ ಆ ತಾಯಿತವನ್ನ ತನ್ನ ಬಳಿ ಭದ್ರವಾಗಿ ಇಟ್ಕೊಂಡು ಕಾಡನ್ನ ದಾಟಿ ಒಂದು ರಸ್ತೆಗೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ತಕ್ಷಣ ಆ ಕಾರನ್ನ ಅಡ್ಡ ಹಾಕ್ತಾನೆ. ನೋಡಿದ್ರೆ ಚಿತ್ರದ ಶುರುವಿನಲ್ಲಿ ಒಬ್ಬ ವ್ಯಕ್ತಿ ಇವರನ್ನೆಲ್ಲ ವಿಚಿತ್ರವಾಗಿ ನೋಡಿದ್ದ ಅಲ್ವಾ, ಆತನೇ ಆ ಕಾರ್ ಒಳಗಡೆ ಇರ್ತಾನೆ. ಚರಣ್ ದಯವಿಟ್ಟು ತನಗೆ ಡ್ರಾಪ್ ಕೊಡಿ ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಕಾರಿನ ಒಳಗಡೆ ಮೀರಾ ಕೂತಿರ್ತಾಳೆ. ಇದನ್ನ ನೋಡಿದ ಚರಣ್ಗೆ
ಶಾಕ್ ಆಗುತ್ತೆ. ಮೀರಾ ನೀನೇಕೆ ಈ ಕಾರಿನ ಒಳಗಡೆ ಬಂದೆ ಅಂತ ಕೇಳ್ತಿರುವಾಗಲೇ ಆ ವ್ಯಕ್ತಿ ಹಿಂದೆಯಿಂದ ಬಂದು ಚರಣ್ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪು ಹಾಗೆ ಮಾಡಿಬಿಡ್ತಾನೆ. ಇವನಿಗೆ ವಾಪಸ್ ಪ್ರಜ್ಞೆ ಬಂದಾಗ ನೋಡಿದ್ರೆ ಶಾಕಿಂಗ್ಲಿ ಮೀರಾ ಹಾಗೂ ಆ ವ್ಯಕ್ತಿ ಈ ಚರಣ್ ಅನ್ನ ಕಾಡಿನ ಮಧ್ಯದಲ್ಲಿ ಇದ್ದ ಅದೇ ಪಾಳು ಬಿದ್ದಿದ್ದ ದೆವ್ವದ ಮನೆಗೆ ಎಳೆದುಕೊಂಡು ಬಂದು ಕಟ್ಟಿ ಹಾಕಿರ್ತಾರೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದೊಂದೇ ಅಲ್ಟಿಮೇಟ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಈಗ ಮೀರಾ ಜೊತೆ ಇರುವ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತ ಆಕೆಯ ತಂದೆನೆ. ಹಾಗೂ ಈ ಮೀರಾ ಬೇರೆ ಯಾರು ಅಲ್ಲ, ಆಕೆ ನಾವು ಚಿತ್ರದ ಶುರುವಿನಿಂದ ನೋಡ್ತಿರುವ ಅದೇ ಮಾಟಗಾತಿಯ ವಂಶಕ್ಕೆ ಸೇರಿದವಳಾಗಿರ್ತಾಳೆ. ಅಂದ್ರೆ ಈ ಮೀರಾಳ ಅಜ್ಜಿ ಆ ಮಾಟಗಾತಿಯ ಮಗಳಾಗಿರ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಚಿತ್ರದ ಶುರುವಿನಲ್ಲಿ ರಾಮ್ ಹಾಗೂ ಕಾವ್ಯ ಕಾಡಿನ ಒಳಗಡೆ ಬಂದು ನಂತರ ಮಾಟಗಾತಿಯ ಗೊಂಬೆಯನ್ನ ಮರದಿಂದ ಕೆಳಗಡೆ ಇಳಿಸಿದ್ರು ಅಲ್ವಾ. ಆಗಲೇ ಈ ಮೀರಾ ಹಾಗೂ ಅವಳ ಫ್ಯಾಮಿಲಿಯವರಿಗೆ ಗೊತ್ತಾಗಿರುತ್ತೆ ಇವಳ ಮುತ್ತಜ್ಜಿಯ ಆತ್ಮ ದಿಗ್ಬಂಧನದಿಂದ ಬಿಡುಗಡೆಯಾಗಿದೆ ಅಂತ. ಈಗ ನಮಗೆ ಗೊತ್ತಾಗೋದೇನಂದ್ರೆ ಆ ಮಾಟಗಾತಿ ಸಾಯೋದಕ್ಕೂ ಮುಂಚೆ ಚಿಕ್ಕ ಮಕ್ಕಳ ನರಬಲಿ ಕೊಡ್ತಿದ್ಲು ಅಲ್ವಾ. ಆಕೆ ಅಂದುಕೊಂಡಿದ್ದ ಶಕ್ತಿಯನ್ನ ಸಂಪಾದನೆ ಮಾಡಬೇಕು ಹಾಗೂ ದಿಗ್ಬಂಧನದಿಂದ ಆಕೆ ಪೂರ್ಣವಾಗಿ ಮುಕ್ತಿ ಪಡೆದುಕೊಳ್ಳಬೇಕು ಅಂದ್ರೆ 13 ಜನರ ನರಬಲಿ ಕೊಡೋದಾಗಿ ನಿರ್ಧಾರ ಮಾಡಿರ್ತಾರೆ. ಶಾಕಿಂಗ್ಲಿ ಆ ಪ್ಲಾನ್ ಪ್ರಕಾರನೇ ಮೀರಾ ಮೊದಲಿಗೆ ಚರಣ್ ಅನ್ನ ಪರಿಚಯ ಮಾಡಿಕೊಂಡು ನಂತರ ಅವನನ್ನ ಪ್ರೀತಿ ಮಾಡುವ ನಾಟಕ ಮಾಡಿ ನಂತರ ಅವನ 4 ಜನ ಫ್ರೆಂಡ್ಸ್ ಗಳನ್ನ ಕೂಡ ಪರಿಚಯ ಮಾಡಿಕೊಂಡಿರ್ತಾಳೆ. ನಂತರ ಎಲ್ಲರೂ ಸೇರಿ ಆ ಕಾಡಿಗೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಇವಳೆ ಕರೆದುಕೊಂಡು ಬಂದಿರ್ತಾಳೆ. ಅಂದ್ರೆ ಚಿತ್ರದ ಶುರುವಿನಿಂದ ನಡೆದ ಒಂದೊಂದು ಘಟನೆಗಳು ಕೂಡ ಈ ಮೀರಾ ಮಾಡಿರುವ ಪ್ಲಾನ್ ಆಗಿರುತ್ತೆ. ಈಗ ಅಮಾಟಗಾತಿಯ ಆತ್ಮಕ್ಕೆ ಶಕ್ತಿ ಬರಬೇಕು ಅಂದ್ರೆ ಇನ್ನು ಕೂಡ 7 ಜನರ ನರಬಲಿ ಕೊಡಬೇಕಾಗಿರುತ್ತೆ. ಚಿತ್ರದ ಎಂಡ್ಸಿನಲ್ಲಿ ಅಮಾಟಗಾತಿಯ ಆತ್ಮ ಚರಣ್ ಅನ್ನ ಭೀಕರವಾಗಿ ಬಲಿ ಪಡೆದುಕೊಳ್ಳುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.